ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲರೂ ಆರಾಮದಿರಿಲ್ಲ? ಇವತ್ತು ನಾ ಏನ್ ಮಾಡೀನಿ ಅಂತ ಅನ್ಕೊಳಕತ್ತೀರೇನ್ರಿ? ರಜನಿ ಅವರು ಕಮೆಂಟ್ ಮಾಡೇ ತಿಳಿಸಿದ್ರು, ವೆಜ್ ಟಿಫಿನ್ ಮಾಡಿ ತೋರಿಸ್ರಿ ಅಮ್ಮ ಅಂತ ಹೇಳಿದ್ರಿ. ಅದಕ್ಕ ನಾ ಇವತ್ತು ಅದನ್ನ ಮಾಡೀನಿ. ಡಬ್ಬಿಗೆ ಏನ್ ಮಾಡೇನಂತಂದ್ರ ಉದ್ರ ಬ್ಯಾಳಿ ಮತ್ತ ಬದ್ನಿಕಾಯಿ ಹೇಳೋದೇನ ತೋರ್ಸೇ ಬಿಡ್ತೇನೆ ಬರ್ರಿ. ಮೊದಲ ಬದ್ನಿಕಾಯಿ ಕೊಯ್ದ ಉಪ್ಪಿನ ನೀರಾಗ ಹಾಕ್ತೇನ್ರಿ. ಈ ಬದ್ನಿಕಾಯಿ ಪಲ್ಯಕ್ಕ ಏನೇನ್ ಬೇಕು ಅದನ್ನೆಲ್ಲ ಕೊಯ್ದಿಟ್ಕೊಂಡ್ ಈ ಬದ್ನಿಕಾಯಿ ಒಳಗ ಮೆಂತೆ ಪಲ್ಯ ಹಾಕಿ ಮಾಡಾಕತ್ತೀನ್ರಿ. ಈ ಪಲ್ಯಕ್ ಹಾಕಾಕಂತ ನಾನು ಶೇಂಗಾ ಮತ್ತ ಎಳ್ಳ ಕುಟ್ಟೆ ಪುಡಿ ಮಾಡಿ ಇಟ್ಕೊಂತೇನೆ ನೋಡ್ರಿ. ಮತ್ತ ಇದ್ರಾಗ ಕೊತ್ತಂಬರಿ ಕೊಬ್ಬರಿ ಜಜ್ಜೆ ಇಟ್ಕೊಂತೇನೆ ನೋಡ್ರಿ. ಈಗ ಕೊಯ್ಕೊಳ್ಳೋದು ಜಜ್ಕೊಳ್ಳೋದು ಎಲ್ಲಾ ಆತು. ಈಗ ಪಲ್ಯ ಒಗ್ಗರಣೆ ಕೊಡೋಣ ಬರ್ರಿ. ಈ ಪಲ್ಯ ಒಗ್ಗರಣೆಗೆ ಅಂತ ಹೇಳಿ 2 ಚಮಚ ಎಣ್ಣೆ ಹಾಕತೇನೆ ನೋಡ್ರಿ. ಈಗ ಎಣ್ಣೆ ಚಲೋ ಬಿಸಿ ಆಯ್ತಂದ್ರ ಅದ್ರಾಗ ಉಳ್ಳಾಗಡ್ಡಿ, ವಟಾಣಿ, ಸಣ್ಣಂಗೆ ಹೆಚ್ಚಿಟ್ಕೊಂಡಿದ್ದ ಮೆಂತೆ ಪಲ್ಯ ಮತ್ತು ಹಸಿ ಖಾರದೊಳಗ ಅಲ್ಲ ಬೆಳ್ಳುಳ್ಳಿ ಹಾಕಿ ಅರ್ದಿಟ್ಕೊಂಡಿನಿ. ಅದನ್ನು ಎಣ್ಣೆಗೆ ಹಾಕಿ ಚಲೋ ತಂಗ ತಾಳಿಸ್ಕೊಂತೇನೆ ನೋಡ್ರಿ. ಈ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಅರ್ಶಿನ, ಹವೇಜ್ ಮಸಾಲೆ ಮತ್ತು ಜಜ್ಜಿ ಇಟ್ಕೊಂಡಿದ್ದ ಕೊತ್ತಂಬರಿ ಕೊಬ್ಬರಿ ಹಾಕಿ ಚಲೋ ತಂಗ ಎಣ್ಣೆಗ ಬಾಳತನ ತಾಳಿಸ್ತೇನ್ರಿ. ಈಗ ಕೊಯ್ದಿಟ್ಟಿದ್ದ ಬದ್ನಿಕಾಯಿನೂ ಹಾಕಾಕತ್ತೇನ್ರಿ. ಅಯ್ಯೋ, ಟಮಾಟೆ ಹಾಕೋದನ್ನ ಮರ್ತು ಬಿಟ್ಟಿದ್ದೆ ನೋಡ್ರಿ. ತಡಿ ಟಮಾಟೆ ಹಾಕ್ತೀನಿ. ಇದೆಲ್ಲ ದಿನಸಿ ಎಣ್ಣೆಗ ಚಲೋ ತಂಗ ಕುದೀಲಿ. ಮ್ಯಾಗ ಒಂದ್ ಸ್ವಲ್ಪ ನೀರ್ ಬಿಸಿ ಮಾಡಿ ಇಟ್ಕೊಂಡ ಆಮೇಲೆ ಅದ್ರಾಗ ಹಾಕ್ತೇನ್ರಿ. 5 ನಿಮಿಷ ಆತ ಒಗ್ಗರಣೆ ಕೊಟ್ಟ. ಇನ್ ಮ್ಯಾಗ ನೀರ್ ಬಿಸಿ ಆಗೈತಿ, ಅದನ್ನು ಹಾಕೊಂಡ್ ಬಿಡ್ತೇನೆ ನೋಡ್ರಿ. ಏನು ಇದು ಬೆಳಗ್ಗೆ ಎದ್ದ ಅಭ್ಯಾಸ ಮಾಡಕತ್ತಿಯಲ್ಲ? ಆತ ಮಾಡ್ ಈಗ ಪಲ್ಯ ಒಂದ್ ಅರ್ಧ ಕುದ್ದೈತಿ. ಈಗ ಇದ್ರೊಳಗ ಹುಂಚೆನ್ ಹಿಂಡಿ ಇನ್ನೊಂದ್ ಸ್ವಲ್ಪ ಕುದಿಸ್ತೇನೆ. ಇದ್ರಾಗ ಒಂದ್ ಸ್ವಲ್ಪ ಬೆಲ್ಲ ಮತ್ತ ಆಗ ಕುಟ್ಟಿಟ್ಕೊಂಡಿದ್ದ ಶೇಂಗಾ ಮತ್ತ ಎಳ್ಳ ಪುಡಿ ಹಾಕೊಳಕತ್ತೀನಿ. ಈ ಒಲಿನ್ಯಾಗ ಪಲ್ಯ ಮಸ್ತ್ ಕುದಿಯಾಕತೈತ್ರಿ. ಗಮ್ಮಂತ ವಾಸನೆ ಬರಾಕತೈತಿ ನೋಡ್ರಿ. ಈಗ ಪಲ್ಯ ಕುದ್ದೈತ್ರಿ. ಇದ್ರ ಮ್ಯಾಗ ಗುರಾಳ್ ಪುಡಿ ಹಾಕಿ ಇಳಿಸ್ತೇನ್ರಿ. ನಮ್ ಉತ್ತರ ಕರ್ನಾಟಕ ಕಡೆ ಮಂದಿ ಹಸಿ ಖಾರ ಹಾಕಿ ಬದ್ನಿಕಾಯಿ ಮಾಡೋದು ಭಾಳ್ರಿ. ಹಸಿ ಖಾರದ ಬದ್ನಿಕಾಯಿ ಭಾಳ ಚಲೋ ಆಗ್ತೈತ್ರಿ. ಈಗ ಉದ್ರ ಬ್ಯಾಳೆ ಪಲ್ಯ ಮಾಡೋನು ಬರ್ರಿ. ಈ ಉದ್ರ ಬ್ಯಾಳೆ ಪಲ್ಯಕ್ಕ ಭಾಳ ಏನ್ ಬೇಕಾಗಿಲ್ಲ. ಕಾದಿದ ಎಣ್ಣ್ಯಾಗ ಉದ್ದ ಕೊಯ್ದಿದ್ದ ಉಳ್ಳಾಗಡ್ಡಿ, ನೆನೆಸಿಟ್ಟಿದ್ದ ತೊಗರಿ ಬ್ಯಾಳಿ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿನ, ಹವೇಜ್ ಮಸಾಲೆ ಮತ್ತೊಂದ್ ಸ್ವಲ್ಪ ಖಾರ ಮತ್ತ ಕಡೆಗ ಟಮಾಟೆ ಹಾಕಿ 10 ನಿಮಿಷ ಕುದಿಸಿ ಇಳಿಸ್ಬಿಟ್ರ ಉದ್ರಬ್ಯಾಳಿ ಪಲ್ಯ ತಯಾರಾಗ್ತೈತ್ರಿ. ಈ ಉದ್ರಬ್ಯಾಳಿ ಪಲ್ಯ ಒಂದ್ ಸ್ವಲ್ಪ ನೀರ್ ಹಾಕಿ ರಸ ಮಾಡಿ ರೊಟ್ಟಿಗೆ ಅನ್ಕನು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಒಣಾದ್ ಬೇಕಂದ್ರೆ ಒಣಾದ್ನು ಮಾಡ್ಕೋಬಹುದ್ರಿ. ನಾ ಕುದಿಯಾಕ ಅಂತ ಹೇಳಿ ಒಂದ್ ಸ್ವಲ್ಪ ನೀರ್ ಹಾಕಿ ಕುದಿಸೇನ್ರಿ. ನೋಡ್ರಿ ಸ್ನೇಹಿತರೆ, ಉದ್ರ ಬೇಳೆ ಪಲ್ಯ ಎಂತ ಮಸ್ತ್ ಆಗೈತಿ. ಇದ್ರ ಮ್ಯಾಗ ಒಂದ್ ಸ್ವಲ್ಪ ಜಜ್ಜಿದ ಕೊಬ್ಬರಿ ಮತ್ತ ಕೊತ್ತಂಬರಿ ಉದ್ರಸಾಕತೀನಿ.
ಈಗ 2 ಪಲ್ಯ ತಯಾರಾಗ್ಯಾವ್ರಿ. ನಾನು ಅನ್ನ ಸಾರು ಚಪಾತಿ ಮೊದ್ಲೇ ಮಾಡಿ ಇಟ್ಕೊಂಡೇನ್ರಿ. ಈಗ ಡಬ್ಬಿ ಕಟ್ತೇನೆ ಬರ್ರಿ. ರೀ ಡಬ್ಬಿ ತಯಾರಾಗೈತ್ ಬರ್ರಿ. ಕೆಲ್ಸಕ್ಕೆ ಹೋಗ್ಬರ್ಲಿ. ಹಾ ಭಾರಿ ಆಗೈತಿ ಬಾ, ನಿಂಗೂ ತಿನ್ನಿಸ್ಬೇಕೇನ? ಬಾ. ಬದ್ನಿಕಾಯಿ ಪಲ್ಯ, ಉದರ್ ಬ್ಯಾಳಿ ಪಲ್ಯ ಮಸ್ತ್ ಆಗೈತಿ ನೋಡ್ರಿ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾ ಮತ್ತೆ ಮುಂದಿನ ವಾರ ಹೊಸ ವಿಡಿಯೋ ಜೊತೆ ನೀವು ಭೇಟಿ ಆಗ್ತೀನಿ. ನಮಸ್ಕಾರ.